ಮಳೆಗಾಲಕ್ಕೆ ಅಂತ ಸ್ವಲ್ಪ ಕ್ಲೋಸ್ ಮಾಡಿದೀನಿ. ಅಂದ್ರೆ ಕಡಿಮೆ ಆಗಿರ್ಲಿಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರದ ವ್ಲಾಗ್ ಇದು. ಬೆಳಗಿನ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿನಗಳ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ದಿನ ವ್ಲಾಗ್ ಅನ್ನ ಹಾಕ್ಲಿಲ್ಲ ಅಂತ ವ್ಲಾಗ್ ಎಂಡ್ ಅಲ್ಲಿ ನಾನು ಹೇಳಿದ್ದೀನಿ, ಹಾಗಾಗಿ ಮತ್ತೆ ಹೇಳ್ತಾ ಇಲ್ಲ ಇಲ್ಲಿ. ಇವತ್ತು ತಿಂಡಿ ಇಡ್ಲಿ ಆಗಿತ್ತು. ಇಡ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೆ ನಾನು. ಈ ಇಡ್ಲಿ ಪಾತ್ರೆನ ನಾನು ಇಂದೂಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು. ಈ ಪಾತ್ರೆಯ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಯಾರಾದ್ರೂ ಬೇಕಂತಂದ್ರೆ ಖರೀದಿ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಇಡ್ಲಿ ಪ್ಲೇಟ್ ಇದೆ, ಇನ್ನ ಒಂದೆರಡು ಹಾಗೆ ತಟ್ಟೆ ಇಡ್ಲಿ ಮಾಡುವಂತದ್ದಿದೆ, ಇನ್ನ ಸ್ಟೀಮ್ ಮಾಡ್ತಾರಲ್ವಾ ಅಂದ್ರೆ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಈ ಪ್ಲೇಟ್ ಇದೆ. ತುಂಬಾ ಚೆನ್ನಾಗಿದೆ ಈ ಇಡ್ಲಿ ಪಾತ್ರೆ ಮಾತ್ರ. ಇಡ್ಲಿ ಕೂಡ ಬೇಯೋದಕ್ಕಿಟ್ಟೆ, ಹಾಗೆ ಚಟ್ನಿ ಕೂಡ ಮಾಡ್ಕೊಳ್ಬೇಕಂತ ಚಟ್ನಿಗೆ ತೆಂಗಿನಕಾಯಿ ಎಲ್ಲ ತುರಿದ್ಬಿಟ್ಟು ಸ್ವಲ್ಪ ಹಸಿ ಮೆಣಸಿನಕಾಯಿ ಎಲ್ಲ ಫ್ರೈ ಮಾಡ್ಕೊಂಡೆ. ಹಾಗೆ ನಿನ್ನೆ ಹಾಲು ತಗೊಂಡಿದ್ದು ಫ್ರಿಡ್ಜ್ ಅಲ್ಲಿ ಇತ್ತು, ಹಾಲು ಕೂಡ ಕಾಯಿಸಿರ್ಲಿಲ್ಲ. ಹಾಲನ್ನ ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಹಾಲೆಲ್ಲ ಕಾಯಿಸ್ಬಿಟ್ಟು ಟೀ ಕೂಡ ಮಾಡ್ಕೊಂಡೆ. ಇಡ್ಲಿ ಸ್ವಲ್ಪ ತಣ್ಣಗಾದ್ರೆ ನೀಟಾಗಿ ಎದ್ದು ಬರ್ತದೆ, ಇಲ್ಲ ಅಂತಂದ್ರೆ ಸ್ವಲ್ಪ ಅಂದ್ರೆ ಅಂಟ್ಕೊಳ್ತದೆ ಪ್ಲೇಟಿಗೆ. ಹಾಗಾಗಿ ಸ್ವಲ್ಪ ಆರ್ಲಿ ಅಂತ ಬಿಟ್ಟಿದ್ದೆ, 1-2 ಸೆಕೆಂಡ್ ಅಷ್ಟೇನೆ. ಇಡ್ಲಿ ಚಟ್ನಿ ಹಾಗೆ ಬಿಸಿ ಬಿಸಿ ಟೀ ಕೂಡ ಕುಡ್ದಿದ್ದಾಯ್ತು ಬೆಳಿಗ್ಗೆ. ಹಾಗೆ ಅನ್ನಕ್ಕಿಟ್ಟಿದ್ದೆ. ಇವತ್ತು ಬಸಳೆ ಸೊಪ್ಪಿನ ಸಾರಾಗಿತ್ತು, ಬದನೆಕಾಯಿ ಗೊಜ್ಜಾಗಿತ್ತು ಊಟಕ್ಕೆ. ನಾನು ವಿಜಯತ್ತೆ ಮನೆ ಮೇಲ್ಗಡೆ ಬ್ಯಾಡ್ಗೆ ಮೆಣಸನ್ನ ಒಣ ಹಾಕಿದ್ದೆ. ಬ್ಯಾಡ್ಗೆ ಮೆಣಸನ್ನ ತರೋದಕ್ಕೆ ಹೋಗ್ತಾ ಇದ್ದೀನಿ. ಮಳೆಗಾಲಕ್ಕೆ ಅಂತ ಸ್ವಲ್ಪ ಬ್ಯಾಡ್ಗೆ ಮೆಣಸನ್ನ ಸ್ಟಾಕ್ ಮಾಡ್ತಾ ಇದ್ದೀನಿ ನಾನು. 1-2 kg ಅಷ್ಟು ಇದ್ರೆ ಸಾಕಾಗ್ತದೆ. ನನ್ಗೇನ್ ಜಾಸ್ತಿ ಖರ್ಚು ಬರೋದಿಲ್ಲ ಈ ಬ್ಯಾಡ್ಗೆ ಮೆಣಸಿಂದೆಲ್ಲಾನು. ನಾವು ಸ್ವಲ್ಪ ಖಾರ ತಿನ್ನೋದು ಕಡಿಮೆನೆ, ಹಾಗೇನೆ ಈ ನಾನ್ ವೆಜ್ ಎಲ್ಲ ಮಾಡೋದು ಕಡಿಮೆ ಆದ್ರಿಂದ ನಮ್ಗೆ ಮೆಣಸಿನ ಖರ್ಚು ಕೂಡ ಕಡಿಮೆನೆ. ಈ ಚಿಕನ್ ಮತ್ತೆ ಈ ಫಿಶ್ ಕರಿ ಎಲ್ಲ ಮಾಡ್ತಾ ಇದ್ರೆ ಬ್ಯಾಡ್ಗೆ ಮೆಣಸೆಲ್ಲ ಜಾಸ್ತಿ ಬೇಕಾಗ್ತದೆ. ಈ ವೆಜ್ಜಿಗೆಲ್ಲ ಅಷ್ಟೊಂದು ಬೇಕಾಗೋದಿಲ್ಲ, ಇರೋದು ಇಬ್ರೆ ಆದ್ರಿಂದ ಒಂದು 4-5 ಮೆಣಸು ಹಾಕಿದ್ರೆ ಒಂದ್ ಸಾರು ಆಗೇ ಹೋಗ್ತದೆ ನಮ್ದು. ಹಾಗೆ ಮೆಣಸನ್ನ ತಗೊಂಡ್ ಬರೋದಕ್ಕೆ ಅಕ್ಕ ತಂಗಿ ಇಬ್ರು ಹೋಗಿದ್ವಿ. ಅಕ್ಕ ಕೂಡ ಮೆಣಸನ್ನ ಅಲ್ಲಿ ಒಣ ಹಾಕಿದ್ರು, ಚೆನ್ನಾಗಿ ಒಣಗಿತ್ತು. 1-2-3 ಬಿಸಿಲು ನಾನು ಒಣಗಿಸಿದ್ದೆ. ಹಾಗಾಗಿ ಇವಾಗ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಮ್ ಕಡೆ ಅಂತೂ ವಿಪರೀತ ಬಿಸಿಲು ಜೊತೆ ವಿಪರೀತ ಶೆಕೆ. ಮೆಣಸು ಚೆನ್ನಾಗಿ ಒಣಗಿತ್ತು ಅಂತ ಸ್ವಲ್ಪ ಈ ಡಬ್ಬ ಮುಚ್ಚಳ ಲೂಸ್ ಇದೆ, ಹಾಗಾಗಿ ಪೇಪರ್ ಎಲ್ಲ ಕವರ್ ಮಾಡ್ಬಿಟ್ಟು ಡಬ್ಬನ ಕ್ಲೋಸ್ ಮಾಡಿದೀನಿ. ಹಾಗೆ ಟೀ ಟೈಮ್, ಟೀ ಕೂಡ ಮಾಡಿದೀನಿ. ಟೀ ಕೂಡ ಕುಡಿತಾ ಕುತ್ಕೊಂಡಿದೀನಿ. ಕಸ ಹೊಡೆದ್ಬಿಟ್ಟು ಅಭ್ಯಾಸ ನನ್ಗೆ. ಮನೆ ಒಳಗಡೆ ಎಲ್ಲಾ ಕಸ ತೆಗ್ದ್ಬಿಟ್ಟು ಹೊರಗಡೆ ಕಸ ತೆಗಿತಾ ಇದ್ದೆ. ಅಷ್ಟ್ರಲ್ಲಿ ಪಾಪು ರಾಘವೇಂದ್ರನ್ ಮನೆಗೆ ಹೋಗ್ತಾ ಇದ್ದ. ಎಕ್ಸಾಮ್ ಎಲ್ಲ ಮುಗ್ದಿದೆ ಅಲ್ವಾ, ಇವಾಗ ಆಟ ಆಡೋದೇನೆ ಪಾಪು ಕೇಳ್ತಾ. ಇವತ್ತು ತುಂಬಾ ಬಟ್ಟೆನ ವಾಶ್ ಮಾಡಿ ಹಾಕಿದ್ದೆ ನಾನು. ಸೋಫಾ ಕವರು, ಬೆಡ್ ಕವರು, ಬೆಡ್ ಶೀಟು ಹಾಗೆ ಸುಮಾರಷ್ಟು ಬಟ್ಟೆನ ವಾಶ್ ಮಾಡಿ ಹಾಕಿದ್ದೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಬಂದೆ. ಮೊದ್ಲಿಗೆ ಸೋಫಾಗೆ ಕವರ್ ಹಾಕ್ಬಿಟ್ಟು ಇವಾಗ ಬೆಡ್ಡಿಗೆಲ್ಲ ಬೆಡ್ ಶೀಟ್ ಹಾಕ್ಬಿಟ್ಟು ಈ ಪಿಲ್ಲೋಗೆಲ್ಲ ಕವರ್ ಹಾಕೋಣ ಅಂತ ಬಂದೆ. ಪಾಪು ಕೂಡ ನನ್ನ ಹತ್ರ ಮಾತಾಡ್ತಾ ಇದ್ದ. ಪಾಪು ರಾಘವೇಂದ್ರನ್ ಮನೆಯಿಂದ ಇಲ್ಲೇ ಬಂದಿದ್ದ. ಪಾಪು ಜೊತೆ ಮಾತಾಡ್ತಾ ನಾನು ಕೆಲ್ಸ ಮಾಡ್ಕೊಳ್ತಾ ಇದ್ದೀನಿ. ಪಾಪು ಇದ್ದಷ್ಟೊತ್ತಿಗೆ ಅಂದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಚಿಕ್ಕಮ್ಮ ಅಂತ ಕರಿತಾನೆ ಇರ್ತಾನೆ. ಇವಾಗ ಕೆಳಗಡೆ ಹೋದ, ಬರ್ತಾನೆ ಹೋಗ್ತಾನೆ. ಇತ್ತೀಚೆಗೆ ಜಾಸ್ತಿ ಹೊತ್ತು ಇರೋದೇ ಇಲ್ಲ. ರಾತ್ರಿ 10:15 2 ಬಾರಿ ವಿಡಿಯೋ ರೆಕಾರ್ಡ್ ಮಾಡಿದೆ. ತುಂಬಾ ದಿನ ಆಯ್ತಲ್ವಾ ಕ್ಯಾಮ್ರಾ ಮುಂದೆ ಬಂದು ಕುತ್ಕೊಂಡು ಮಾತಾಡ್ದೇನೆ. ಯಾಕೋ ಸರಿ ಬಂದಿಲ್ಲ ಅಂತ 2 ಬಾರಿ ವಿಡಿಯೋ ಮಾಡಿ ಡಿಲೀಟ್ ಮಾಡಿದೀನಿ. ತುಂಬಾ ಜನ ನನ್ ಕೇಳ್ತಾ ಇದ್ರು ಯಾಕೆ ವಿಡಿಯೋ ಹಾಕ್ಲಿಲ್ಲ ವಿದ್ಯಾ ಅವ್ರೆ ಅಂತ. ಹಾಗೆ ಲಾಸ್ಟ್ ನಾನು ಶುಕ್ರವಾರ ವಿಡಿಯೋ ಶೂಟ್ ಮಾಡಿದ್ದಂತದ್ದು ಹೋಳಿ ಹಬ್ಬದ ದಿನ. ಅದಾಗಿದ ನಂತರ ನಾನು ವಿಡಿಯೋನೇ ಮಾಡ್ಲಿಲ್ಲ. ಆರಾಮಾಗಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರು. ಆರಾಮಾಗಿದ್ದೀನಿ. ನಿಮ್ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಏನಂತಂದ್ರೆ 1-2 ಡೇಸ್ ನಾನು ಹೊರಗಡೆ ಹೋಗಿದ್ದೆ. ನನ್ನದೇ ಆದಂತಹ ಪರ್ಸನಲ್ ಕೆಲ್ಸದ ಮೇಲೆ ನಾನು ಆಚೆ ಹೋಗಿದ್ದೆ, ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ಅದಾಗಿದ ನಂತರ ಹಾಗೆ ಗ್ಯಾಪ್ ಆಗ್ತಾ ಹೋಯ್ತು. ನನ್ಗೂ ಕೂಡ ಸುಸ್ತು ಅಂತ ಅನಿಸ್ತಾ ಇತ್ತು ಇಡೀ ದಿನ ಹೊರಗಡೆ ಎಲ್ಲ ಇದ್ದಾಗ. ಇವಾಗಿನ ಬಿಸ್ಲಿಗೆ ಅಂದ್ರೆ ಒಂಥರ ಸುಸ್ತು ಅಂತ ಅನಿಸ್ತದೆ. ಹಾಗೆ ಸ್ವಲ್ಪ ದಿನ ಗ್ಯಾಪ್ ಆಗೋಯ್ತು. ಇದಿಷ್ಟನ್ನ ಹೇಳ್ಬೇಕಿತ್ತು. ಇನ್ನ ಒಂದು ನನ್ಗೆ ಕಾಮೆಂಟ್ ಇದೆ ಆಯ್ತಾ. ದಿವ್ಯಾ ಆಚಾರ್ಯ ಅವರು ಒಂದು ಕಾಮೆಂಟ್ ಹಾಕಿದ್ದಾರೆ. ಕಾಮೆಂಟ್ಗೆ ನಾನು ಶಾರ್ಟ್ ಆಗಿ ಆನ್ಸರ್ ಮಾಡಬಹುದಿತ್ತು. ತುಂಬಾ ಜನ ನನ್ಗೆ ಆವಾಗ ಈ ಕ್ವಶನ್ ಅನ್ನ ಕೇಳ್ತಿರ್ತಾರೆ, ಹಾಗಾಗಿ ನಾನು ಆನ್ಸರ್ ಮಾಡ್ತಾ ಇರುವಂತದ್ದು. ಹಾಯ್ ವಿದ್ಯಾ, ಚಾಕ್ಲೇಟ್ ಸಿಸ್ಟ್ ಉಂಟು 5 ಸೆಂಟಿಮೀಟರ್ ರೈಟ್ ಸೈಡ್ ನನ್ಗೆ. ಅದಕ್ಕೆ ಮೆಡಿಸಿನ್ ಎಲ್ಲಿ ತಗೊಂಡಿದ್ದು ನೀವು? ಒಮ್ಮೆ ಹೇಳಿದ್ರಿ ಅಲ್ಲ, ಪ್ಲೀಸ್
ಒಂದು ಹೆಲ್ಪ್ ಮಾಡಿ ಪ್ಲೀಸ್ ಎಲ್ಲಿಗೆ ತಗೊಂಡ್ರೆ ಕಮ್ಮಿ ಆಗತ್ತೆ ಪ್ಲೀಸ್ ಹೇಳಿ ವಿದ್ಯಾ ಅಂತ ಹೇಳಿದ್ದಾರೆ. ನಾನು ಲಾಸ್ಟ್ ಟೈಮ್ ಉಡುಪಿ ಬಾರ್ಕೂರಲ್ಲಿ ಮೆಡಿಷನ್ ಮಾಡಿದ್ದು ನಂಬಿಯಾರ್ ಹಾಸ್ಪಿಟಲ್, ರಾಮ್ ಪ್ರಕಾಶ್ ಡಾಕ್ಟರ್, ಅಲ್ಲಿ ತುಂಬಾ ಡಾಕ್ಟರ್ಸ್ ಬರ್ತಾರೆ. ಅದು ಆಯುರ್ವೇದಿಕ್ ಹಾಸ್ಪಿಟಲ್ ನಂಬಿಯಾರ್ ಅಂತ. ಇನ್ನ ಅದಕ್ಕೆ ಧನ್ವಂತ್ರಿ ಕ್ಲಿನಿಕ್ ಅಂತಾನು ಹೇಳ್ತಾರೆ. ಇನ್ನ ಧನ್ವಂತ್ರಿ ಕ್ಲಿನಿಕ್ ಅಂತಾನು ಕೂಡ ಹೇಳ್ತಾರೆ. ಅಲ್ಲಿ ತುಂಬಾ ಡಾಕ್ಟರ್ಸ್ ಬರ್ತಾರೆ. ನಾನು ಹೋಗಿದ್ದು ರಾಮ್ ಪ್ರಕಾಶ್ ಸರ್ ಹತ್ರ ಆಗಿದ್ದು. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಅಲ್ಲಿ ನಾನು ಮೆಡಿಸಿನ್ ಮಾಡಿದ್ದಲ್ವಾ 6-7 ತಿಂಗಳು, ನನ್ಗೆ ಸಿಸ್ಟ್ ಕಡಿಮೆ ಆಗಿದೆ ಅಂತ ತುಂಬಾ ಜನ ತಿಳ್ಕೊಂಡಿದ್ದಾರೆ. ನನ್ಗೆ ಸಿಸ್ಟ್ ಅಲ್ಲಿ ಹೋಗಿ ಅಂದ್ರೆ ಕಡಿಮೆ ಆಗಿರ್ಲಿಲ್ಲ. ನನ್ಗೇನು ಅಂದ್ರೆ ಸಿಸ್ಟ್ ಜೊತೆ ಈ ಸೈಡಲ್ಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು, ಅದೆಲ್ಲ ಕಡಿಮೆ ಆಗಿತ್ತು ವಿನಃ ನನ್ಗೆ ಸಿಸ್ಟ್ ಸ್ವಲ್ಪನೂ ಕೂಡ ಕಡಿಮೆ ಆಗಿರ್ಲಿಲ್ಲ. ಒಂದ್ ಕಡೆ 4.5 ಸೆಂಟಿಮೀಟರ್ ಇತ್ತು, ಇನ್ನ ಒಂದ್ ಕಡೆ 3.5 ಎಷ್ಟೋ ಇತ್ತು, ಹಾಗೆ ಉಳ್ಕೊಂಡಿತ್ತು ಅದು. ನಾನು ಕೂಡ ಅಲ್ಲಿ 6-7 ತಿಂಗಳು ಟ್ರೀಟ್ಮೆಂಟ್ ತಗೊಂಡಲ್ವಾ, ಸ್ವಲ್ಪನೂ ಕೂಡ ರೆಡ್ಯೂಸ್ ಆಗಿಲ್ಲ ಅಂತ ನಾನು ಬಿಟ್ಬಿಟ್ಟಿದ್ದೆ. ನನ್ಗೆ ಸ್ವಲ್ಪ ಪೇನ್ ಕಡಿಮೆ ಆಗಿತ್ತು ಅಷ್ಟೇನೆ. ಅದಕ್ಕೂ ಹಿಂದೆ ಒಮ್ಮೆ ನನ್ಗೆ ಆದಾಗ ನಾನು ಇಲ್ಲಿ ಗೌತಮ್ ಸರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೆ ಹೊನ್ನಾವರದಲ್ಲಿ. ಆವಾಗ ಒಂದು ಓವರಿನಲ್ಲಿ ಹೋಗಿತ್ತು, ಇನ್ನ ಒಂದು ಓವರಿನಲ್ಲಿ ಉಳ್ಕೊಂಡಿತ್ತು. ಇನ್ನ ಒಂದ್ ಏನಂತಂದ್ರೆ, ನೀವು ಡಾಕ್ಟರ್ ಒಪಿನಿಯನ್ ಅನ್ನ ತಗೊಳ್ಳಿ. ಎಲ್ಲರಿಗೂ ಕೂಡ ಒಂದೇ ತರ ಸಿಸ್ಟ್ ಇರೋದಿಲ್ಲ. ಹಾಗೆ ಕೆಲವೊಬ್ಬರಿಗೆ ಕೆಲವೊಂದು ಅಂದ್ರೆ ಈ ಚಾಕ್ಲೇಟ್ ಸಿಸ್ಟ್ ಓವರಿನಲ್ಲಿ ಅಂದ್ರೆ ಸೇಮ್ ಇರಬಹುದು, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಪೇನ್ ಕಾಣಿಸಬಹುದು. ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು, ನೀವು ಡಾಕ್ಟರ್ ಒಪಿನಿಯನ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಾನು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅದೇನು ಹೋಗಿರ್ಲಿಲ್ಲ ಅಲ್ವಾ, ಒಂದ್ 6-7 ತಿಂಗಳ ಹೋದೆ. ಲಾಸ್ಟ್ ಇಯರ್ ಇದೇ ಟೈಮ್ ನಲ್ಲಿ ನಾನು ಬಿಟ್ಟಿದ್ದೆ ಅಂತ ಅನ್ಕೊಂಡಿದ್ದೆ ಟ್ರೀಟ್ಮೆಂಟ್ ಹೋಗೋದನ್ನ. ಸ್ಟಾಪ್ ಮಾಡ್ಬಿಟ್ಟಿದೀನಿ. ಅಂದ್ರೆ ನೀವು ಅನ್ಕೊಳ್ಬಹುದು ನಾನು ಹಾಗೆ ನಾರ್ಮಲ್ ಆಗಿದ್ದೀನಿ ಅಂತ. ಖಂಡಿತ ಇಲ್ಲ, ಹಾಗೆ ನಾರ್ಮಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಓವರಿಯನ್ ಸಿಸ್ಟ್ ಬಂತು ಅಂತಂದ್ರೆ ನನಗೂ ಕೂಡ ಟೆನ್ಷನ್ ಇದೆ, ಇಲ್ಲ ಅಂತ ಅಲ್ಲ. ಇವಾಗ 1 ವರ್ಷ ಆಯ್ತು, ಎಲ್ಲೂ ಕೂಡ ನಾನು ಸ್ಕ್ಯಾನಿಂಗ್ ಏನು ಮಾಡಿಸ್ಲಿಲ್ಲ. ನೀವು ಅನ್ಕೊಂಡ ಹಾಗೆ ನಾನೇನ್ ತುಂಬಾ ನಾರ್ಮಲ್ ಆಗಿಲ್ಲ. ನನಗೂ ಕೂಡ ಕೆಲವೊಂದು ಟೈಮ್ ನಲ್ಲಿ ಕೆಲವೊಂದು ಸಾರಿ ನನ್ಗೆ ಅದ್ರದ್ದು ಪೇನ್ ಕಾಣಿಸ್ತದೆ. ಸ್ವಲ್ಪ ದಿನ ಆರಾಮಾಗಿ ಇದ್ದೆ, ಇಲ್ಲ ಅಂತಲ್ಲ, ಸ್ವಲ್ಪ ತಿಂಗಳು ಆರಾಮಾಗಿ ಇದ್ದೆ. ಆದ್ರೆ ಈ ಬಾರಿ ನನ್ಗೆ ಸ್ವಲ್ಪ ಒಂದು 2 ಡೇಸ್ ಪೇನ್ ಇತ್ತು. ಹೊಟ್ಟೆಗೆ ಆಹಾರ ಎಲ್ಲ ತಿಂದಾಗ ಎಲ್ಲ ಪೇನ್ ಅಂತ ಅನಿಸ್ತಾ ಇತ್ತು. ಇನ್ನ ನಾನು ಎಲ್ಲೂ ಕೂಡ ಟ್ರೀಟ್ಮೆಂಟ್ ತಗೊಳ್ದೇನೆ ಆರಾಮಾಗಿದ್ದೀನಿ ಅಂತಂದ್ರೆ ಒಂದು ದೇವರ ಆಶೀರ್ವಾದ. ನಾನೇನ್ ನಂಬಿದ್ದೆ ಅಲ್ವಾ, ದೇವರ ಆಶೀರ್ವಾದ. ಇನ್ನ ಒಂದು ಸ್ವಲ್ಪ ಯೋಗ ಅವೆಲ್ಲ ಮಾಡೋದ್ರಿಂದ ನಾನು ಸ್ವಲ್ಪ ಆರಾಮಾಗಿದ್ದೀನಿ. ಆದ್ರೂ ಕೂಡ ನನ್ನಲ್ಲೂ ಭಯ ಇದೆ, ಇಲ್ಲ ಅಂತ ಅಲ್ಲ. ನೋಡ್ಬೇಕು, ಇನ್ನ ಒಂದು 2-3 ಮಂತ್ಸ್ ಕಳೆದ ನಂತರ ಎಲ್ಲಾದ್ರೂ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅಂದ್ರೆ ಅಲ್ವಾ ರೀ, ನಿಮ್ಗೆ ಏನ್ ಅನ್ಸ್ತದೆ? ಒಂದ್ಸಲ ಮಾಡಿಸ್ಬಿಡೋದು ಅಷ್ಟೇ. ನೋಡ್ತೀನಿ. ಇನ್ನ ಒಂದು 2-3 ಮಂತ್ಸ್ ಬಿಟ್ಟು, ಇಲ್ಲಾಂತಂದ್ರೆ ಒಂದು 2 ಮಂತ್ಸ್ ಬಿಟ್ಟು ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಇವಾಗ 1 ವರ್ಷ ಆಯ್ತಲ್ವಾ, ಹಾಗಾಗಿ ಇಷ್ಟು ದಿನ ನಾನು ನಾರ್ಮಲ್ ಆಗೇ ಇದ್ದೆ, ಇಲ್ಲ ಅಂತ ಅಲ್ಲ. ಡಾಕ್ಟರು ಆಪರೇಷನ್ ಮಾಡೋದಕ್ಕೆ ಯಾವಾಗ ಸಜೆಸ್ಟ್ ಮಾಡ್ತಾರೆ ಅಂತಂದ್ರೆ 5 ಸೆಂಟಿಮೀಟರ್ ಮೇಲ್ಗಡೆ ಇದ್ದಾಗ ಮಾತ್ರ ಸಜೆಸ್ಟ್ ಮಾಡ್ತಾರೆ. ನಾನು ಕೇಳಿದ ಪ್ರಕಾರ. ನಾನು ತುಂಬಾ ಕಡೆ ಕೇಳಿದ್ದೆ. ಅಂದ್ರೆ ಈ 4.5 ಸೆಂಟಿಮೀಟರ್ ಎಲ್ಲ ಕಾಮನ್, ಅದು ಏನು ಆಗೋದಿಲ್ಲ ಅಂತಾನೆ ಹೇಳ್ತಾರೆ. ಆದ್ರೂ ಕೂಡ ನಮ್ಮಲ್ಲಿ ಭಯ ಇರ್ತದೆ. ಇನ್ನ ಒಂದೇನಂತಂದ್ರೆ 4.5 ಸೆಂಟಿಮೀಟರ್ ಮುಂಚೆ ಇದ್ದಿದ್ದು ಇವಾಗ್ಲೂ ಹಾಗೆ ಇರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಜಾಸ್ತಿ ಆದ್ರೂ ಆಗ್ತದೆ ಈ ತರ. ನಾನು ಆವಾಗ್ಲೇ ಹೇಳ್ದಾಗ್ಲೇ ದೇವರ ಆಶೀರ್ವಾದ, ನಾನು ಇಷ್ಟು ನಾರ್ಮಲ್ ಆಗಿದ್ದೀನಿ ಅಂತಂದ್ರೆ ಜೀವನ ಒಂದ್ ಹಂತಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ. ಅಂದ್ರೆ ನಾನೇನ್ ನಂಬ್ತೀನಿ ಅಲ್ವಾ ದೇವ್ರನ್ನ, ಒಂದ್ ಹಂತಕ್ಕೆ ಹೋಗ್ತಾ ಇದೆ. ನೋಡ್ಬೇಕು, ಅಂದ್ರೆ ಎಲ್ಲಾನು ದೇವ್ರ ಪಾದಕ್ಕೆ ಹಾಕ್ಬಿಟ್ಟು ಕುಂತಿದೀನಿ. ಏನಾಗತ್ತೋ ಆಗ್ಲಿ, ದೇವ್ರು ಹೇಗ್ ಕರ್ಕೊಂಡು ಹೋಗ್ತಾರ ಹಾಗೆ ಹೋಗ್ಬೇಕು ಅಂತ. ನಮ್ ಹಿಂದೆ ಸಾಕಷ್ಟು ಜನ ಸಾಕಷ್ಟು ರೀತಿನಲ್ಲಿ ಮಾತಾಡ್ತಾರೆ ಕೂಡ. ನಾನು ಯಾವ್ದಕ್ಕೂ ಕೂಡ ಚಿಂತೆ ಮಾಡೋದಿಲ್ಲ. ಇನ್ನೊಬ್ರ ಜೀವನನ ತುಂಬಾ ದೂರದಲ್ಲಿ ಕೂತು ಹಾಗ್ ಮಾಡ್ಬೋದಿತ್ತು, ಹೀಗ್ ಮಾಡ್ಬೋದಿತ್ತು ಅಂತೆಲ್ಲ ಈ ತರ ಕಾಮೆಂಟ್ ಪಾಸ್ ಮಾಡ್ತಾರೆ. ನನಗೂ ಕೂಡ ಕಿವಿಗೆ ಬೀಳ್ತದೆ ಅದು. ನಾನು ಯಾವ್ದಕ್ಕೂ ಕೂಡ ಅಂದ್ರೆ ತೀರಾ ಚಿಂತೆ ಮಾಡೋದಿಲ್ಲ. ಯಾಕೆಂತಂದ್ರೆ ನಮ್ ಲೈಫ್ ಅನ್ನ ಲೀಡ್ ಮಾಡೋದು ನಾವೇನೆ ಒಂದು. ಇನ್ನ ಒಂದೇನಂತಂದ್ರೆ ನಾವ್ ಏನ್ ಕಷ್ಟ ಅನುಭವಿಸ್ತಾ ಇದೀವಿ, ಯಾವ ಸ್ಟೇಜ್ ಅಲ್ಲಿ ಇದೀವಿ, ಅದ್ ಯಾವ್ದು ಕೂಡ ಗೊತ್ತಿರೋದಿಲ್ಲ ಕಾಮೆಂಟ್ ಪಾಸ್ ಮಾಡೋರಿಗೆ. ತುಂಬಾ ದೂರದಲ್ಲಿ ಕೂತ್ಕೊಂಡು ಹಾಗ್ ಮಾಡ್ಬೋದಿತ್ತು, ಹೀಗ್ ಮಾಡ್ಬೋದಿತ್ತು ಅಂತ ನಾವು ಕೂಡ ಇನ್ನೊಬ್ರು ಜೀವನನ ತುಂಬಾ ದೂರದಲ್ಲಿ ಕೂತು ಈ ತರ ಹೇಳ್ಬಹುದು. ಆದ್ರೆ ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಾರಲ್ವಾ, ಅವ್ರಿಗೆ ಮಾತ್ರ ಗೊತ್ತಿರ್ತದೆ ನಮ್ ಜೀವನ ಅಂದ್ರೆ ಏನ್ ಕಷ್ಟ ಇದೆ, ನಮ್ಗೆ ಏನ್ ಆಗ್ತಾ ಇದೆ, ನಮ್ಗೆ ಏನ್ ಹೆಲ್ತ್ ಇಶ್ಯೂಸ್ ಎಲ್ಲ ಇದೆ, ಈ ತರ ಎಲ್ಲಾನು
ಎಲ್ಲಾನು ಕೂಡ ಎಲ್ಲರ ಹತ್ರನು ಓಪನ್ ಆಗಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ. ನಾವು ನಂಬಿದಂತಹ ರಾಘವೇಂದ್ರ ಸ್ವಾಮಿ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ನನ್ಗೊಂದು ತುಂಬಾ ಸ್ಟ್ರಾಂಗ್ ಆದ ನಂಬಿಕೆ. ಎಷ್ಟು ಜನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ತುಂಬಾ ದೇವರನ್ನ ನಂಬ್ತೀನಿ. ನಾನ್ ಕೇಳಿದ ಪ್ರಕಾರ ತುಂಬಾ ಜನ ಹೇಳ್ತಾರೆ ಆಪರೇಷನ್ ಮಾಡಿದ್ರು ಕೂಡ ಬರ್ತದೆ ಒಮ್ಮೆ ಆಗೋದೆ ಅಂದ್ರೆ ಮತ್ತೆ ಮತ್ತೆ ಬರ್ತದೆ ಅಂತ. ನನ್ ಇಲ್ಲಿ ಸರ್ಜನ್ ಡಾಕ್ಟರ್ ಇದ್ದಾರೆ ಆಯ್ತಾ, ಅಂದ್ರೆ ನನ್ ಹೋಗಿ ಅವರಿಗೆ ತುಂಬಾ ಪರಿಚಯ ಆಗ್ಬಿಟ್ಟಿತ್ತು. ಅವರು ಕೂಡ ನನ್ ಕೇಳಿದಾಗ ಹಾಗೆ ಹೇಳಿದ್ರು, ಸರ್ ಆಪರೇಷನ್ ಮಾಡಿದ್ರೆ ಇದು ಹೋಗ್ತದಲ್ವಾ ಅಂದ್ರೆ ಮತ್ತೆ ಬರೋದಿಲ್ಲ ಅಲ್ವಾ ಅಂತ ನನ್ ಕೇಳಿದಾಗ ಅವ್ರು ಹೇಳಿದ್ರು, ಬರೋದಿಲ್ಲ ಅಂತ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ, ಇದು ಬಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುವಂತದ್ದು ಅಂತ ಹೇಳಿದ್ರು. ಅಂದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಇರ್ತದೆ, ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಇಲ್ಲಲ್ವಾ PCOS, ಈ ಚಾಕ್ಲೇಟ್ಸ್ ಇಷ್ಟು ನನ್ಗೆ ಯಾಕೆ ಬಂತು ನಮ್ಗೆ ಯಾಕೆ ಬಂತು ಅಂತ. ಅವರವರ ದೇಹದ ಪ್ರಕೃತಿ ಮೇಲೆ ಬರ್ತದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುವಂತದ್ದು ಇದು ಬಂದು. ಇವೆಲ್ಲ ವಿಷಯ ನಾನು ಓಲ್ಡ್ ವಿಡಿಯೋಸ್ ಅಲ್ಲೇ ಹೇಳಿದ್ದೆ, ನೀವು ಕೇಳಿದ್ರಿ ಅಂತ ಅಂದ ಮಾತ್ರಕ್ಕೆ ನಾನು ಹೇಳಿದ್ದೀನಿ. ಅಂದ್ರೆ ನಾನು ಶಾರ್ಟ್ ಆಗಿ ನಿಮ್ಗೆ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡಬಹುದಿತ್ತು, ನಾನು ಇಂಥ ಕಡೆ ಹೋಗಿದ್ದೆ ಅಂತ. ಇಂಥ ಕಡೆ ಹೋದ್ರು ನೋಡಿ ನನ್ ಕಡಿಮೆ ಆಗಿರ್ಲಿಲ್ಲ. ಅಂದ್ರೆ ನಾನೇನ್ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ನಿಮ್ಗೆ. ತುಂಬಾ ಜನಕ್ಕೆ ಅನ್ಸ್ಬಹುದು ಇವಳಿಗೆ ಕಡಿಮೆ ಆಗಿದೆ, ಇವಳು ಆರಾಮಾಗಿದ್ದಾಳೆ ಅಂತ. ಆತರ ಏನಿಲ್ಲ. ನೋಡ್ಬೇಕು, ಒಂದ್ 2 months ಬಿಟ್ಟು, ಅಂದ್ರೆ ಮತ್ತೆ ಯಾವಾಗಾದ್ರೂ ಪೇನ್ ಏನಾದ್ರೂ ಕಾಣಿಸ್ಕೊಂಡ್ರೆ ಹೋಗ್ಬೇಕು. ಯಾವ್ದೇ ವಿಚಾರನೂ ಕೂಡ ಅಂದ್ರೆ ತೀರಾ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನ ಒಂದೇನಂತಂದ್ರೆ ನನಗ್ ಕಡಿಮೆ ಆಗ್ಲಿಲ್ಲ ಅಂದ ಮಾತ್ರಕ್ಕೆ ನಿಮಗ್ ಕಡಿಮೆ ಆಗ್ಬಾರ್ದು ಅಂತ ಇಲ್ಲ. ಯಾವ್ದಾದ್ರು ಒಂದು ಹಾಸ್ಪಿಟಲ್ ಹೋಗ್ಬಿಟ್ಟು ನೀವು ಮತ್ತೆ ಯಾವಾಗ್ಲೂ ನನ್ಗೆ ಹೇಳ್ತಿರ್ತೀರಿ ಆಯುರ್ವೇದಿಕ್ ಹೋಗಿ ಅಂತ. ನಾನು ಆಯುರ್ವೇದಿಕ್ಕೂ ಟ್ರೈ ಮಾಡಿದೀನಿ, ಇಂಗ್ಲಿಷ್ ಮೆಡಿಸಿನ್ ಕೂಡ ಟ್ರೈ ಮಾಡಿದೀನಿ, ಎಲ್ಲ ತರಹ ಮೆಡಿಸಿನ್ ಅನ್ನ ಟ್ರೈ ಮಾಡ್ಬಿಟ್ಟಿದೀನಿ. ಅಂದ್ರೆ ಸಿಸ್ಟ್ ಹೇಗೆ ಅಂತಂದ್ರೆ ತೀರಾ ಅದು ಗಟ್ಟಿ ಇದ್ದಾಗ ಕರ್ಗೋದಿಲ್ಲ ಅಂತ ಹೇಳ್ತಾರೆ. ಇವಿಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.